ಕ್ರಮನೂ ಇಲ್ಲ. ಮೊನ್ನೆ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ನನಗೆ ಲಂಚ ಕೇಳ್ತಾ ಇದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೊಂತ ಇದ್ದೀನಿ ಅಂತ ಅವನು ಸರ್ಕಾರಕ್ಕೆ ಆ ವಿಡಿಯೋವನ್ನು ಕಳಿಸಿದ್ದಾರೆ. ಕ್ರಮನೇ ಇಲ್ಲ. ಅಂದ್ರೆ ಒಂದ್ ರೀತಿ ಬಿಜೆಪಿಯನ್ನ ತುಳಿಯುವಂತ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವ್ಯಾರು ಬಗ್ಗೋದಿಲ್ಲ. ಯಾಕಂದ್ರೆ ಇವ್ರಿಗೇನು ಗ್ಯಾರಂಟಿನೇ ಇಲ್ಲ. ಇವ್ರ ಸರ್ಕಾರ ಇರೋದೇ ಗ್ಯಾರಂಟಿ ಇಲ್ಲ. ಎನಿ ಟೈಮ್ ಈ ಸರ್ಕಾರ ಅವರ ಪಾಪದ ಕೂಸಿಂದ ಅವರೇ ಹೊರಟೋಗ್ತದೆ. ಮತ್ತೆ ಏನ್ ಬಹಳ ದಿನ ಏನ್ ಇರಲ್ಲ. ಆಮೇಲೆ ಇದೆಲ್ಲ ರಿವರ್ಸ್. ನೀವ್ ಹೆಂಗೆ ನಮ್ಮ ಮೇಲೆ ಕೇಸ್ ಹಾಕಿ ದಮನ ಮಾಡ್ತಾ ಇದ್ರು, ಮಾಡಿದ್ದನ್ನೋ ಮಾರಾಯ, ನಾಳೆ ನಿಮ್ಗೂ ಇದೇ ರೀತಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಈ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಬಿಜೆಪಿಯವರು ಎತ್ತುಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಶಾಂತವಾಗಿರ್ತಕ್ಕಂಥ ನಾಗಮಂಗಲದಲ್ಲಿ ಹೋಮ ಸಂಘರ್ಷಕ್ಕೆ ತುಂಬಾ ಕೊಡ್ತಿದ್ದಾರೆ ಆರೋಪ. ಈಗ ನಾವೇನು ಗಣಪತಿ ಹಬ್ಬಕ್ಕೆ ಬರ್ತೀರಿ ಅಂತ ನಮ್ಮ ಹೆಸರು ಇನ್ವಿಟೇಷನ್ ಅಲ್ಲಿ ಹಾಕಿದ್ರ? ನಮ್ಮ ಹೆಸರೇನು ಇನ್ವಿಟೇಷನ್ ಅಲ್ಲಿ ಹಾಕಿರ್ಲಿಲ್ಲ. ಅವತ್ತು ಗಣಪತಿ ಹಬ್ಬ ನಡೆಯುವಾಗ ನೀವು ಸರಿಯಾಗಿ ಬಂದೋಬಸ್ತ್ ಮಾಡಿ ಕಾನೂನು ಪ್ರಕಾರ ಅದನ್ನ ಆರಾಮ್ಸೆ ಮೆರವಣಿಗೆ ಇಡೀ ಇಲ್ಲೇನು ಗಣಪತಿ ಹಬ್ಬ ಏನು ನಾಗಮಂಗಲದಲ್ಲಿ ಒಂದೇ ಕಡೆ ನಡೀತಾ ಇಲ್ಲ, ಇಡೀ ದೇಶದಲ್ಲಿ 1 ಕೋಟಿ ಕಡೆ ನಡೀತಾ ಇದೆ. ಕಾಮನ್ ಸೆನ್ಸ್ ಬೇಡ? ಹೋದ್ಸರಿ ಗಲಾಟೆ ಆಗಿದೆ, ಇಲ್ಲಿ ರಕ್ಷಣೆ ಕೊಡ್ಬೇಕು ಅಂತ ಗಲಾಟೆ ಮಾಡಿಸ್ತಾರ ಯಾರು? ನೀವೇ ಕಾಂಗ್ರೆಸ್ ಅವರು. ನೀವು ಗಲಾಟೆ ಮಾಡಿಸ್ಬಿಟ್ಟು ಬಿಜೆಪಿ ಅವರು ಅದಕ್ಕೆ ಬೆಂಕಿ ಸುರಿತಾರೆ ಅಂತಂದ್ರೆ ನೀವು ಬೆಂಕಿ ಇಟ್ಟಾರ? ನೀವು ಬೆಂಕಿ ನೀವು ತಾನೇ ಇಟ್ಟಿದ್ದು. ನೀವು ಇಟ್ಟಿಲ್ಲ ಅಂದ್ರೆ ಸುರಿಯೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಇದೆಲ್ಲನೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ರಾಮೇಶ್ವರ ಕೆಪೆ ಇರ್ಬೋದು, ಹನುಮ ಧ್ವಜದ ಒಂದು ಗಲಾಟೆ ಇರ್ಬೋದು, ಗಣೇಶನ ಗಲಾಟೆ ಇರ್ಬೋದು, ಇವೆಲ್ಲನೂ ಕೂಡ ಕಾಂಗ್ರೆಸ್ ಬಂದ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ. ಕಾನೂನು ಸುವ್ಯವಸ್ಥೆನೇ ಇಲ್ಲ ಇವಾಗ ಕರ್ನಾಟಕದಲ್ಲಿ. ಕಾನೂನು ಸುವ್ಯವಸ್ಥೆ ಅನ್ನೋದು ಏನೂ ಇಲ್ಲ. ಸರ್, ನಿನ್ನೆ ರಾತ್ರಿ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿಯ ಕಲ್ಲು ತೂರಾಟ ಕೂಡ ಆಗಿದೆ ಸರ್, ಗಣಪತಿ ವಿಸರ್ಜನೆ ಎಲ್ಲ ನೋಡಿ. ಈಗ ಯಾರು ಮುಸ್ಲಿಂ ಕೋಮುವಾದಿಗಳಿದ್ದಾರವ ಇಡೀ ರಾಜ್ಯದಲ್ಲಿ ಎದ್ದು ಕೂತ್ಬಿಟ್ಟಿದ್ದಾರೆ. ಅವ್ರನ್ನ ಕೇಳಿದ್ರೆ ಕರ್ನಾಟಕದಲ್ಲಿ ಇರೋದು ಕಾಂಗ್ರೆಸ್, ನಮ್ಮ ಮುಸ್ಲಿಮರ ಸರ್ಕಾರ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಯಾರು ಹಿಂದೂಗಳು ಓಟ್ ಹಾಕಿಲ್ಲ ಅಂತ ಇವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಕಾಂಗ್ರೆಸ್ ಅವರು ಹಂಗೆ ನಡ್ಕೊಂಡು ಪೂರ್ತಿ ಅವ್ರ ಪರವಾಗಿ ನಿಂತ್ಕೊಂಡು ಎಲ್ಲೇ ಗಲಾಟೆ ಆದ್ರೂ ಕೂಡ ಆ ಮುಸ್ಲಿಂ ಪರವಾಗಿ ನಿಂತ್ಕೊಳ್ಳುವಂತ ಕಾಂಗ್ರೆಸ್ಸಿನ ನಾಯಕರನ್ನ ನಾವು ನೋಡ್ತಾ ಇದ್ವಿ ಇಡೀ ರಾಜ್ಯದಲ್ಲಿ. ಅದರಿಂದ ಜನ ಇವ್ರಿಗೆ ಬುದ್ಧಿ ಕಲಿಸುವಂತ ಕಾಲ ಬಂದಾಗ ನಿಜಕ್ಕೂ ಈ ಬಾರಿ ಜನ ಅವರಿಗೆ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ.